ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮ್ಮ ಕನ್ನಡ ಪಠ್ಯದಲ್ಲಿನ ಕವಿ ಕುವೆಂಪು ಅವರ ಕಾವ್ಯ ಭಾಗ 7 ಅಖಂಡ ಕರ್ನಾಟಕ ಈ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ವಿದ್ಯಾರ್ಥಿಗಳೇ, ನಾನು ಈಗಾಗಲೇ ನಿಮ್ಮ ಪ್ರಥಮ PUC ಕನ್ನಡಕ್ಕೆ ಸಂಬಂಧಿಸಿದಂತೆ ಹಾಗೂ ಪ್ರಥಮ PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಇವುಗಳಿಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಹಾಕಿರ್ತೇನೆ. ದಯಮಾಡಿ ನನ್ನ ವಿಡಿಯೋವನ್ನು ಹೊಸದಾಗಿ ಯಾರು ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ವಿದ್ಯಾರ್ಥಿಗಳೇ, ಅಖಂಡ ಕರ್ನಾಟಕ ಈ ಪದ್ಯದ ಸಾರಾಂಶ ಯಾವ ಮಕ್ಕಳಿಗೆ ಅಗತ್ಯ ಇದೆಯೋ ದಯಮಾಡಿ ಸ್ಕ್ರೀನ್ಶಾಟ್ ತೆಗೆದು ಓದ್ಕೊಳ್ಳಿ. ನಾನು ಪದ್ಯದ ಸಾರಾಂಶವನ್ನು ಹೇಳಲ್ಲ. ಹಾಗೆ ಮೊದಲನೇ ಪ್ರಶ್ನೆ, ಸಂದರ್ಭ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ, ಕವಿ ಇಲ್ಲಿ ಅಖಂಡ ಕರ್ನಾಟಕ ನಮ್ಮ ರಾಜಕೀಯ ನಾಟಕ ಅಲ್ಲ, ಅದು ಶಕ್ತಿಯ ಒಸರು ಎಂದು ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ, ಪ್ರಾದೇಶಿಕವಾಗಿ ಕನ್ನಡ ನಾಡೆಂದು ಪರಿಗಣಿತವಾದ ಕರ್ನಾಟಕವು ಯಾವುದೇ ಭಾವನಾತ್ಮಕವಾದ ಐಕ್ಯತೆಯನ್ನು ಸಾಧಿಸಲಿಲ್ಲ. ಅಖಂಡ ಕರ್ನಾಟಕದ ಕಲ್ಪನೆ ಕೇವಲ ರಾಜಕಾರಣಿಗಳ, ಸಮಯ ಸಾಧಕರ ಸ್ವಾರ್ಥಕ್ಕೊಳಗಾಗಿ ರಾಜಕೀಯ ನಾಟಕವಾಗಿ ಪರಿಣಮಿಸಿದೆ. ಭಾಷೆಯ ಹಿನ್ನೆಲೆಯಿಂದ ರಾಜ್ಯವಾಗಿ ಪರಿಗಣಿತವಾದ ನಾಡು ಸತ್ಯ ಧರ್ಮಗಳ ತಳಹದಿಯಿಂದ ಪರಿಪುಷ್ಪವಾಗಿ ಸಮೃದ್ಧಿಯುಳ್ಳದ್ದಾಗಿದೆ. ಈ ಅಖಂಡತೆಯ ಕಲ್ಪನೆಯು ಸ್ವಾಯತ್ತತೆಯಿಂದೊಡಗೂಡಿದ ಸತ್ವಯುತ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ. ಆದರೆ ಕೇವಲ ದುಷ್ಟ ರಾಜಕೀಯಕ್ಕಾಗಿ ಅಖಂಡತೆಯ ಕಲ್ಪನೆ ದುರುಪಯೋಗಗೊಳ್ಳುತ್ತಿರುವ ಬಗ್ಗೆ ಕವಿ ಆಕ್ರೋಶಭರಿತರಾಗಿ ಈ ಮೇಲಿನಂತೆ ಹೇಳ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಇಂದು ಬಂದು ನಾಳೆ ಸಂದು ಹೋಹ ಸಚಿವ ಮಂಡಲ. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ, ಅಖಂಡ ಕರ್ನಾಟಕ ಇಂದು ಬಂದು ನಾಳೆ ಹೋಗುವ ಸಚಿವ ಮಂಡಲವಲ್ಲ, ಅದು ಸಿರಿಗನ್ನಡ ಸರಸ್ವತಿಯ ವಜ್ರ ಕರ್ಣಮಂಡಲ ಎಂದು ಕವಿ ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ, ಅಖಂಡವಾದ ಕರ್ನಾಟಕವೆಂಬ ನಾಡಿನ ಕುರಿತಂತೆ ಕವಿಯ ಕನಸು ಇದಾಗಿದೆ. ಸರಕಾರವೊಂದು ಅಸ್ತಿತ್ವಕ್ಕೆ ಬಂದು ನಿರ್ಮಿಸುವ ಸಚಿವ ಸಂಪುಟವು ಸರಕಾರದ ಅಧಿಕಾರ ಕೊನೆಯದಾದೊಡನೆ ವಿಸರ್ಜಿಸಲ್ಪಡುತ್ತದೆ. ಆದರೆ ಕರ್ನಾಟಕದ ಭವ್ಯ ಸಂಸ್ಕೃತಿ ಎಂಬುದು ಇಷ್ಟಕ್ಕೆ ಮುಗಿಯದೆ ಹಿಂದಿನಿಂದಲೇ ಇದ್ದು ಇನ್ನೂ ಉಳಿದುಕೊಳ್ಳುವಂತಹದ್ದು. ಕರ್ನಾಟಕದ ಸಂಸ್ಕೃತಿಯನ್ನು ಕಟ್ಟಿಕೊಟ್ಟು ಆಳುವ ಅರಸ ಸಚಿವರು ಪಂಡಿತರು, ವಿವೇಕಿಗಳು ಆದ ಕವಿವರೇಣ್ಯರು ಎಂದು ಕವಿ ಕುವೆಂಪು ಹೇಳ್ತಾರೆ. ಸಂಸ್ಕೃತಿ ಮತ್ತು ಪೂರ್ವ ಕವಿಗಳನ್ನು ಕುರಿತು ಕವಿಗಿರುವ ಗೌರವಾದರಗಳು ಇಲ್ಲಿ ವ್ಯಕ್ತಗೊಂಡಿದೆ. ಪ್ರಶ್ನೆ 3, ನೃಪತುಂಗನೇ ಚಕ್ರವರ್ತಿ, ಪಂಪನಲ್ಲಿ ಮುಖ್ಯಮಂತ್ರಿ. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ, ಕವಿ ಇಲ್ಲಿ ಸರಸ್ವತಿ ಮಾತೆ ರಚಿಸಿರುವ ಸಾರಸ್ವತ ಸಚಿವ ಮಂಡಲದ ಕುರಿತು ಕವಿ ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ, ಕನ್ನಡ ಸಾರಸ್ವತ ಲೋಕವು ಅತ್ಯಂತ ಶ್ರೀಮಂತವಾದುದು. ಕವಿರಾಜ ಮಾರ್ಗಕಾರನಿಗೆ ಆಶ್ರಯವನ್ನಿತ್ತು ಅಮೋಘವಶ ನೃಪತುಂಗ ಕನ್ನಡದ ಆದಿ ಕವಿಯಾಗಿದ್ದು ಸೇನಾಪತಿಯೂ ಆಗಿದ್ದ ಪಂಪ ಇವರೆಲ್ಲ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸಿದವರು, ಸ್ಪಷ್ಟ ರೂಪರೇಷೆಯನ್ನು ಕೊಟ್ಟವರು. ಈ ಹಿನ್ನೆಲೆಯಿಂದ ಕವಿ ಸಾರಸ್ವತ ಲೋಕದ ದಿಗ್ಗಜರುಗಳು ಈ ನಾಡಿನ ಸಂಸ್ಕೃತಿಯ ನಿರ್ಮಾಣಕರ್ತರು ಎಂದು ವಿವರಿಸುತ್ತಾ ಈ ಮೇಲಿನಂತೆ ಹೇಳ್ತಾರೆ. ಪ್ರಶ್ನೆ 4, ಪಕ್ಷ ಜಾತಿ ಕಲಹ ಕಲ್ತೋ. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ, ಅಖಂಡ ಕರ್ನಾಟಕ ಕೇವಲ ರಾಜಕೀಯ ಎನ್ನುವ ನಾಟಕ ರಂಗಕ್ಕೆ ಸೀಮಿತವಾಗಿಲ್ಲ, ಪಕ್ಷ ಜಾತಿ ಕಲಹಕ್ಕೆ ಸೀಮಿತವಾಗಿಲ್ಲ ಎಂದು ಕವಿ ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ, ಭಾಷೆ, ನಾಡು, ಸಂಸ್ಕೃತಿ ಎಂಬುದು ಉದಾತ್ತವಾದ ಧ್ಯೇಯವನ್ನು ಅಳವಡಿಸಿ ಉನ್ನತವಾದ ಜೀವನವನ್ನು ಪರಿಪಾಲಿಸುವ ಉದ್ದೇಶಕ್ಕಾಗಿ ಇದೆಯೇ ಹೊರತು ಕಲಹ ಕೋಲಾಹಲಗಳಿಗೆ ಎಡೆಗೊಟ್ಟು ಕಿತ್ತಾಡಿಕೊಳ್ಳಲೆಂದು ಅಲ್ಲ ಎಂದು ಎಚ್ಚರಿಸುತ್ತಾ ಕವಿ ಕರ್ನಾಟಕದ ಸಮಗ್ರತೆಯ ಮಹತ್ವವನ್ನು ವಿವರಿಸಿದ್ದಾರೆ. ಆದರ್ಶಗಳು ಆಚರಣೆಯಿಂದ ದೂರವಾಗಿರುವ ಬಗ್ಗೆ ಕವಿಯ ಅಸಮಾಧಾನವು ಇಲ್ಲಿ ಪ್ರಕಟಗೊಂಡಿದೆ. ಪ್ರಶ್ನೆ 5, ಮರೆಯಲಾತ್ಮ ಸಂಸ್ಕೃತಿ. ಆಯ್ಕೆ, ಪ್ರಸ್ತುತ ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ
ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಕವಿ ಅಖಂಡ ಕರ್ನಾಟಕವು ಆತ್ಮ ಸಂಸ್ಕೃತಿಯ ಪ್ರತೀಕವೆಂದು ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಆತ್ಮ ಸಂಸ್ಕೃತಿ ಎಂದರೆ ತನ್ನದಾದ ಸ್ವಂತ ದೇಶೀಯ ಸಂಸ್ಕೃತಿ. ಅಖಂಡ ಕರ್ನಾಟಕವೆಂಬ ಕಲ್ಪನೆಯು ರಾಜಕಾರಣಿಗಳ ಬೂಟಾಟಿಕೆಗಾಗಿ ರೂಪುಗೊಂಡದ್ದಲ್ಲ. ಸರಸ್ವತಿಯು ತನ್ನ ಸಿರಿಯನ್ನು ಪ್ರಕಟಿಸಲೆಂದು ನಿರ್ಮಿಸಿದ ರೂಪಕ ಆಧ್ಯಾತ್ಮಿಕತೆ, ಜೀವಕಾರುಣ್ಯ, ಬದುಕಿಗೆ ಅವಶ್ಯಕವಾದ ಜ್ಞಾನದ ಬೆಳಕು ಇವುಗಳಿಂದ ಕೂಡಿದುದಾಗಿದೆ ಎಂದು ಕವಿ ಹೇಳ್ತಾರೆ. ಕನ್ನಡ ನಾಡು ನುಡಿಯ ಹಿರಿಮೆ ಏನೆಂಬುದರ ಬಗ್ಗೆ ಕವಿ ಇಲ್ಲಿ ಹೇಳ್ತಾರೆ. ಪ್ರಶ್ನೆ 6. ಮಂತ್ರಕಣ ಶಕ್ತಿ ಕಣ. ಆಯ್ಕೆ: ಪ್ರಸ್ತುತ ಈ ವಾಕ್ಯವನ್ನು ಕವಿ ಕುವೆಂಪುರವರು ಬರೆದಿರುವ ಅಖಂಡ ಕರ್ನಾಟಕ ಎಂಬ ಕವಿತೆಯಿಂದ ಆರಿಸಲಾಗಿದೆ. ಸಂದರ್ಭ: ಕರ್ನಾಟಕದ ಮಹತ್ವವನ್ನು ವಿವರಿಸುವ ಸಂದರ್ಭ ಇದಾಗಿದೆ. ಸ್ವಾರಸ್ಯ: ಕರ್ನಾಟಕ ಎಂದರೇನು ಎಂಬ ಪ್ರಶ್ನೆಗೆ ಅನೇಕರು ಸ್ಪಷ್ಟ ಉತ್ತರವನ್ನು ಕಂಡುಕೊಂಡಿರಲಾರರು. ಅದಕ್ಕಾಗಿ ಕವಿ ಕರ್ನಾಟಕವೆಂದರೆ ಬರಿಯ ಮಣ್ಣಲ್ಲ, ಬರಿಯ ಜನರಲ್ಲ, ಬರಿಯ ಭಾಷೆಯಲ್ಲ, ಇವೆಲ್ಲವನ್ನೂ ಮೀರಿದ ಮಂತ್ರ, ಮನುಷ್ಯಾತೀತವಾದ ಶಕ್ತಿ ಎಂದು ಕವಿ ಅಖಂಡ ಕರ್ನಾಟಕದ ಹಿರಿಮೆಯನ್ನಿಲ್ಲಿ ವಿಶದಪಡಿಸಿದ್ದಾರೆ. ಅಖಂಡ ಕರ್ನಾಟಕವು ಸಾಂಸ್ಕೃತಿಕ ಆಧ್ಯಾತ್ಮಿಕ ಹಿನ್ನೆಲೆಯುಳ್ಳ ಒಂದು ಶಕ್ತಿ ಎಂಬುದು ಕವಿಯ ಸಮರ್ಥನೆಯಾಗಿದೆ. ಮುಂದಿನ ಪ್ರಶ್ನೆ: 5-6 ವಾಕ್ಯದಲ್ಲಿ ಉತ್ತರಿಸಿರಿ. ಕುವೆಂಪು ಅವರು ಕೂಗಾಟದ ರಾಜಕೀಯ ನಾಟಕ ಎಂದು ಹೇಳಿರುವ ಹಿನ್ನೆಲೆ ಏನು? ಕವಿ ಕುವೆಂಪುರವರು ಅಖಂಡ ಕರ್ನಾಟಕ ಕವಿತೆಯಲ್ಲಿ ಕರ್ನಾಟಕವನ್ನು ಇಡಿಯಾಗಿ ನೋಡುವ ಬಯಕೆಯನ್ನು ಹೊಂದಿದ್ದಾರೆ. ಆದರೆ ಆಳುವವರ ಇಬ್ಬಂದಿತನದಿಂದಾಗಿ ಕರ್ನಾಟಕದ ಏಕತೆಗೆ ಧಕ್ಕೆ ಒದಗುತ್ತಿರುವ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸುತ್ತಾರೆ. ಕವಿತೆಯ ಆರಂಭದಲ್ಲಿಯೇ ಅಲ್ತೋ ನಮ್ಮ ಕೂಗಾಟದ ರಾಜಕೀಯ ನಾಟಕ ಎನ್ನುವ ಸಾಲುಗಳು ನಮ್ಮಲ್ಲಿ ಭಾವನಾತ್ಮಕ ಐಕ್ಯತೆ ಇಲ್ಲ ಎನ್ನುವುದನ್ನು ತಿಳಿಸುತ್ತವೆ. ಇಂದಿನ ರಾಜಕೀಯ ಬರೀ ಕೂಗಾಟದ ರಾಜಕೀಯ ನಾಟಕ ಎಂದಿದ್ದಾರೆ. ಇಂದಿನ ರಾಜಕಾರಣಿಗಳು ಇಂದು ಬಂದು ನಾಳೆ ಹೋಗುವವರಾಗಿದ್ದಾರೆ. ಅಭಿವೃದ್ಧಿಯ ಮಂತ್ರವನ್ನು ಹೇಳಿಕೊಂಡು ಅಧಿಕಾರಕ್ಕೆ ಬಂದು ನಂತರ ಸ್ವಾರ್ಥದಲ್ಲಿ ತೊಡಗಿಕೊಂಡು ಇಡೀ ಪರಿಸರವನ್ನೇ ಕೊಳೆತು ನಾರುವಂತೆ ಮಾಡ್ತಾರೆ. ಎಲ್ಲ ಜನರು ಅಧಿಕಾರಿಗಳಾಗಲು ಸಾಧ್ಯವಿಲ್ಲ. ಎಲ್ಲರ ಪ್ರತಿನಿಧಿಯಾಗಿ ಆಯ್ಕೆಗೊಂಡ ಜನಪ್ರತಿನಿಧಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಲ್ಲಿ ವಿಫಲನಾಗಿದ್ದಾನೆ. ಯಾರೇ ಅಧಿಕಾರಕ್ಕೆ ಬಂದರೂ ದೇಶದ ಸಂಪತ್ತನ್ನು ಲೂಟಿ ಮಾಡದೆ ಬಿಡುವುದಿಲ್ಲ. ತನ್ನಿಂದ ಆದಷ್ಟು ಸಂಪತ್ತನ್ನು ದೋಚಿಕೊಳ್ಳುತ್ತಾರೆ. ಕವಿ ಈ ರೀತಿಯ ರಾಜಕೀಯ ನಾಟಕವನ್ನು ವಿಡಂಬಿಸುತ್ತಾರೆ. ಅಲ್ಲದೆ ಸರಸ್ವತಿಯು ರಚಿಸಿದ ಸಚಿವ ಮಂಡಲ ಶ್ರೇಷ್ಠ ಎಂತಾರೆ. ಪ್ರಶ್ನೆ 2. ಸರಸ್ವತಿಯ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಕುವೆಂಪುರವರು ಅಖಂಡ ಕರ್ನಾಟಕವೆನ್ನುವುದು ಬೂಟಾಟದ ರಾಜಕೀಯ ನಾಟಕವಲ್ಲ ಎಂತಾರೆ. ಕರ್ನಾಟಕವು ತನ್ನದೇ ಆದ ಭವ್ಯ ಸಂಸ್ಕೃತಿಯನ್ನು ಹೊಂದಿದೆ. ಇಲ್ಲಿ ಇಂದು ಬಂದು ನಾಳೆ ಹೋಗುವ ಸಚಿವ ಮಂಡಲವಿಲ್ಲ. ಇಲ್ಲಿ ಸರಸ್ವತಿಯೇ ಒಂದು ಸಚಿವ ಮಂಡಲವನ್ನು ರಚಿಸಿದ್ದಾಳೆ. ಅದು ಬಹಳ ವಿಶಿಷ್ಟವಾಗಿರುವಂಥದ್ದು. ಅಲ್ಲಿ ಅಮೋಘ ವರ್ಷ ನೃಪತುಂಗನೇ ಚಕ್ರವರ್ತಿಯಾಗಿದ್ದಾನೆ. ಆದಿಕವಿ ಪಂಪ ಈ ಸಚಿವ ಮಂಡಲದ ಮುಖ್ಯಮಂತ್ರಿಯಾಗಿದ್ದಾನೆ. ಇನ್ನು ಕವಿ ರತ್ನತ್ರಯರಲ್ಲಿ ಒಬ್ಬನಾದ ರನ್ನ, ಜನ್ನ, ನಾಗವರ್ಮ, ಷಟ್ಪದಿ, ಬ್ರಹ್ಮ, ರಾಘವಾಂಕ, ರಗಳೆ ಕವಿ ಹರಿಹರ, ಬಸವೇಶ್ವರ, ಗದುಗಿನ ನಾರಣಪ್ಪ, ಸರ್ವಜ್ಞ, ಷಡಕ್ಷರ ಸರಸ್ವತಿಯು ರಚಿಸಿದ ಸಚಿವ ಮಂಡಲದ ಸದಸ್ಯರುಗಳಾಗಿದ್ದಾರೆ. ಕವಿಗಳಿಂದ ರಚಿತವಾದ ಈ ಸಚಿವ ಮಂಡಲ ವಿನಾಶವಿಲ್ಲದ್ದು. ಇಲ್ಲಿ ಇವರು ಯಾರ ಹಂಗಿಲ್ಲದೆ ಕಾಂತಿಯುತವಾಗಿ ಹೊಳೆಯುತ್ತಿದ್ದಾರೆ ಎನ್ನುತ್ತಾ ಕವಿ ಸರಸ್ವತಿಯ ಸಚಿವ ಮಂಡಲವನ್ನು ವಿವರಿಸುತ್ತಾರೆ. ಪ್ರಶ್ನೆ 3. ಅಖಂಡ ಕರ್ನಾಟಕವು ಬರೀ ರಾಜಕೀಯ ನಾಟಕವಲ್ಲ ಏಕೆ? ರಾಜಕೀಯ ಬೂಟಾಟಿಕೆಯ ಬಗ್ಗೆ ವಿವರಿಸುತ್ತಾ ಕವಿ ಅಖಂಡ ಕರ್ನಾಟಕವು ರಾಜಕೀಯ ನಾಟಕವಲ್ಲ ಎಂದಿದ್ದಾರೆ. ಅದು ಸಾಕ್ಷಾತ್ ಸರಸ್ವತಿಯೇ ರಚಿಸಿದ ರಾಜಕೀಯ ರೂಪಕವಾಗಿದೆ. ಕರ್ನಾಟಕವು ತನ್ನದೇ ಆದ ದೇಶೀಯ ಸಂಸ್ಕೃತಿಯನ್ನು ಹೊಂದಿದೆ. ಕವಿ ಇದನ್ನೇ ಮರೆಯಲಾತ್ಮ ಸಂಸ್ಕೃತಿ ಎಂದಿದ್ದಾರೆ. ಇದರಲ್ಲಿ ಸದಾ ಜೀವ ದಿದೀತಿ ಬೆಳಗಬೇಕು. ಪರಮಾತ್ಮನ ಚರಣ ದೀಪ್ತಿ ಶರಣ ಹೃದಯಗಳಲ್ಲಿ ಹೊತ್ತು ಉಸುರುಸಿರಿನ ಹಣತೆಯು ತಣ್ಣನೆ ಉರಿಯುತ್ತಿದೆ. ಇದು ಭಗವಂತನ ಕಣ್ಣಿಗೆ ಕಾಣುವ ರಸಸ್ಫೂರ್ತಿಯ ರೂಪಕವಾಗಿದೆ. ಕರ್ನಾಟಕವೆಂಬ ನಾಡಿರುವುದು ಬರೀ ಹೊಟ್ಟೆ ಬಟ್ಟೆಗಲ್ಲ, ಪಕ್ಷ ಜಾತಿ ಕಲಹಕ್ಕಲ್ಲ, ಹಮ್ಮು ಬಿಂಬುಗಳಿಗಲ್ಲ, ಬಣ್ಣದ ಬಾಳಿಗಲ್ಲ, ಅನ್ನದ ಹಂಗಿಗಾಗಿ ಅಲ್ಲ, ದರ್ಪಕ್ಕಾಗಿ, ಸ್ವಾರ್ಥಕ್ಕಾಗಿ, ದ್ವೇಷಕ್ಕಾಗಿ ಇರುವ ನಾಡಲ್ಲ. ಇದು ಯಾರೂ ಒಡೆಯಲಾಗದ ನಾಡು ಎಂದು ಕವಿ ವಿವರಿಸುತ್ತಾರೆ.
ಕರ್ನಾಟಕವೆನ್ನುವುದು ಅದು ಜಪಿಸುವ ಮಂತ್ರದ ಹಾಗೆ, ಸ್ಫೂರ್ತಿಯ ಶಕ್ತಿ, ತಾಯಿಯ ರೂಪ, ದೇವಿಯ ಅವತಾರ. ಅವಳು ಬೆಂಕಿಯಷ್ಟು ಪ್ರಖರ, ವಿರೋಧಿಗಳಿಗೆ ಸಿಡಿಲಿನ ರೂಪದಲ್ಲಿ ಎರಗುತ್ತಾಳೆ. ಕಾಯುವ, ಕೊಲ್ಲುವ, ಒಲವಿನ ಬಲವನ್ನು ಪಡೆದ ಛಲದ ಚಂಡಿಯಾಗಿದ್ದಾಳೆ ಎಂದು ಕರ್ನಾಟಕದ ಹಿರಿಮೆಯನ್ನು ಕವಿ ಸಾರ್ತಾರೆ. ಇನ್ನು ಪ್ರಶ್ನೆ 4, ರಾಜಕೀಯ ಶಕ್ತಿಯೇ ಮೇಳೈಸುತ್ತಿರುವ ಇಂದಿನ ಸಂದರ್ಭದಲ್ಲಿ ನಾಡನ್ನು ಒಂದು ಸಾಂಸ್ಕೃತಿಕ ಅಸ್ತಿತ್ವವಾಗಿ ಕಲ್ಪಿಸಲು ಈ ಕವನ ಹೇಗೆ ಪೂರಕವಾಗಿದೆ? ಕವಿ ಕುವೆಂಪುರವರ ಅಭಿಪ್ರಾಯದ ಪ್ರಕಾರ ರಾಷ್ಟ್ರದ ಬದುಕಿನಲ್ಲಿ ರಾಜಕೀಯ ಅಧಿಕಾರವೇ ಅಂತಿಮ ಅಲ್ಲ. ಪ್ರಭುತ್ವವು ನಾಡಿನ ಸಾಂಸ್ಕೃತಿಕ ಅಸ್ತಿತ್ವವನ್ನು ನಿರ್ಲಕ್ಷಿಸುತ್ತಿದೆ. ರಾಜಕೀಯ ಪ್ರಭುತ್ವವು ನೈತಿಕ ಅಧಃಪತನದತ್ತ ಸಾಗಿದಾಗ ಸಾಂಸ್ಕೃತಿಕ ಶಕ್ತಿಗಳೇ ನಾಡಿನ ಅಂತಃಪ್ರಜ್ಞೆಯ ದ್ಯೋತಕವಾಗಿ ಪ್ರತಿರೋಧಿಸುತ್ತಾ ಬಂದಿದೆ. ನಾಡಿನ ಆತ್ಮಗೌರವವನ್ನು ಎತ್ತಿ ಹಿಡಿದಿವೆ. ಇಂದು ರಾಜಕೀಯ ಶಕ್ತಿಗಳು ದಮನಕಾರಿ ನೀತಿಯನ್ನು ಅನುಸರಿಸುತ್ತಿವೆ. ಆಳುವ ನೆಪದಲ್ಲಿ ನಾಡಿನ ಸಂಪತ್ತನ್ನು ಲೂಟಿ ಮಾಡಲಾಗುತ್ತಿವೆ. ಮಾತ್ರವಲ್ಲ, ಸಂಸ್ಕೃತಿಯ ಅಧಃಪತನದ ಸೂಚನೆಗಳು ಕಾಣ್ತಾ ಇವೆ. ಕವಿ ಕುವೆಂಪುರವರು ಆಳುವವರಿಗೆ ನಮ್ಮ ಸಾಹಿತ್ಯ, ಸಂಸ್ಕೃತಿ, ಪರಂಪರೆಗಳ ಅರಿವು ಅಗತ್ಯ ಎಂದಿದ್ದಾರೆ. ಇಲ್ಲದೆ ಹೋದರೆ ಅಖಂಡ ನಾಡು ಬರೀ ಕನಸಾಗಿಯೇ ಉಳಿಯುತ್ತದೆ. ಮೌಲ್ಯಗಳು ಇಂದು ಕಣ್ಮರೆಯಾಗುತ್ತಿವೆ. ಪರಿಸರ, ಸಹಕಾರ, ಅಭಿಮಾನ, ಪ್ರೀತಿ, ಬಾಂಧವ್ಯ ಇವೆಲ್ಲ ಕಾಣದಾಗಿದೆ. ಬದಲಾಗಿ ಅಧಿಕಾರ ದಾಹ, ಜಾತಿ ಲೆಕ್ಕಾಚಾರ, ಧರ್ಮದ ಬಗ್ಗೆ ಕುರುಡು ವ್ಯಾಮೋಹ ಉಂಟಾಗಿದೆ. ಕವಿ ಇಂತಹ ಮನಸ್ಥಿತಿಯನ್ನು ಉಲ್ಲೇಖಿಸುತ್ತಾ ಸಂಸ್ಕೃತಿಯ ಆತ್ಮವನ್ನು ಕಾಣುವ ಮನೋಭಾವ ಆಳುವ ವರ್ಗಕ್ಕೆ ಇರಬೇಕೆನ್ನುತ್ತಾರೆ. ಕವಿತೆಯಲ್ಲಿ ಬರುವ ಸರಸ್ವತಿಯ ಸಚಿವ ಮಂಡಲ, ಆತ್ಮ ಸಂಸ್ಕೃತಿಯು ಈ ಎಲ್ಲ ಪದಗಳು ನಾಡನ್ನು ಇಡಿಯಾಗಿ ರೂಪಿಸುವ ಪ್ರಯತ್ನ ಮಾಡುವುದನ್ನು ಇಲ್ಲಿ ಕಾಣಬಹುದಾಗಿದೆ. ಪ್ರಶ್ನೆ 5, ಕರ್ನಾಟಕ ಎಂಬುದು ಬರೀ ಮಣ್ಣಿಗೆ ಹೆಸರಲ್ಲ ಎಂಬುದನ್ನು ಕವಿ ಹೇಗೆ ಹೇಳಿದ್ದಾರೆ? ಕವಿ ಕುವೆಂಪುರವರು ಕರ್ನಾಟಕವನ್ನು ಅಖಂಡವಾಗಿ ಕಾಣುವ ಬಯಕೆಯನ್ನು ಹೊಂದಿದ್ದಾರೆ. ಈ ಕಾರಣಕ್ಕಾಗಿಯೇ ಕವಿತೆಯ ಪ್ರತಿಯೊಂದು ಸಾಲುಗಳು ಕೂಡ ನಿದ್ದೆಯ ಮಂಪರಿನಲ್ಲಿರುವವರನ್ನು ಎಚ್ಚರಿಸುವಂತಿದೆ. ಕವಿತೆಯ ಆರಂಭದಿಂದಲೂ ಕರ್ನಾಟಕದ ಅಖಂಡತೆಯ ಬಗ್ಗೆ ವಿವರಿಸುವ ಕವಿ ಕವಿತೆಯ ಕೊನೆಯವರೆಗೂ ಕೂಡ ಕರ್ನಾಟಕದ ಕುರಿತಾದ ಕಾಳಜಿಯನ್ನೇ ವ್ಯಕ್ತಪಡಿಸುತ್ತಾ ಹೋಗುತ್ತಾರೆ. ಕರ್ನಾಟಕ ಎಂದರೇನು? ಹೆಸರೇ ಬರಿಯ ಮಣ್ಣಿಗೆ ಎಂದು ಕವಿಯೇ ಪ್ರಶ್ನಿಸುತ್ತಾ ಕರ್ನಾಟಕದ ಬಗೆಗಿನ ವಿಶೇಷವಾದ ವಿವರಣೆಯನ್ನು ಕೊಡಲು ಮುಂದಾಗುತ್ತಾರೆ. ಕರುನಾಡು ಎಂಬ ಹೆಸರು ಬರೀ ಮಣ್ಣಿನ ಕಾರಣದಿಂದ ಬಂದಿಲ್ಲ. ಅದು ಜಪಿಸುವ ಮಂತ್ರದ ಹಾಗೆ. ಅದು ಸ್ಫೂರ್ತಿಯ ಶಕ್ತಿ, ತಾಯಿಯ ರೂಪವನ್ನು ಕರ್ನಾಟಕ ಮಾತೆ ಹೊಂದಿದ್ದಾಳೆ. ಆಕೆ ದೇವಿಯ ಅವತಾರ. ಆಕೆ ಬೆಂಕಿಯಷ್ಟು ಪ್ರಖರಳು, ವಿರೋಧಿಗಳಿಗೆ ಸಿಡಿಲಿನ ರೂಪದಲ್ಲಿ ಎರಗುತ್ತಾಳೆ. ಶಿಷ್ಟರನ್ನು ಕಾಯುವ, ದುಷ್ಟರನ್ನು ಕೊಲ್ಲುವ, ಒಲವಿನ ಬಲವನ್ನು ಪಡೆದ ಛಲದ ಚಂಡಿಯಾಗಿದ್ದಾಳೆ. ವಿರೋಧಿಗಳಿಗೆ ಆ ಸ್ಫೋಟಕ ಕವಿಯ ಕಣ್ಣಿಗೆ ಅಖಂಡ ದೇವಿ ಸ್ವರೂಪದವಳಾಗಿದ್ದಾಳೆ. ಹೀಗೆ ಕವಿ ಕರ್ನಾಟಕದ ಮಹಿಮೆಯನ್ನು ಸಾರ್ತಾರೆ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳೇ, ಈ ಪ್ರಶ್ನೆ 5ರಲ್ಲಿ ಆ ಕೊನೆಯ ಒಂದು ಸಾಲು ಸ್ವಲ್ಪ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ನೀವು ಅದನ್ನು ನಾನು ಏನು ಹೇಳಿದ್ದೀನೋ ಅದರ ಮೂಲಕ ನೀವು ಸರಿಯಾಗಿ ನೋಡ್ಕೊಳ್ಳಿ. ಪ್ರಶ್ನೆ 1, ಅಖಂಡ ಕರ್ನಾಟಕವನ್ನು ಹರಸುತ್ತಿರುವವರು ಯಾರು? ಅಖಂಡ ಕರ್ನಾಟಕವನ್ನು ಹರಸುತ್ತಿರುವವರು ದೇವಗಾಂಧಿ. ಇಂದು ಬಂದು ನಾಳೆ ಹೋಗುವುದು ಯಾವುದು? ಇಂದು ಬಂದು ನಾಳೆ ಹೋಗುವುದು ಸಚಿವ ಮಂಡಲ. ಸಿರಿಗನ್ನಡವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸಿರಿಗನ್ನಡವನ್ನು ಸರಸ್ವತಿಯ ವಜ್ರ ಕರ್ಣಕುಂಡಲಕ್ಕೆ ಹೋಲಿಸಲಾಗಿದೆ. ಪ್ರಶ್ನೆ 4, ಅಖಂಡ ಕರ್ನಾಟಕದ ಚಕ್ರವರ್ತಿ ಯಾರು? ಅಖಂಡ ಕರ್ನಾಟಕಕ್ಕೆ ಚಕ್ರವರ್ತಿ ನೃಪತುಂಗ. ಪ್ರಶ್ನೆ 5, ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಪಂಪ. ಸರಸ್ವತಿಯು ಯಾವ ಸಂಸ್ಕೃತಿಯನ್ನು ಮೆರೆಯಲು ಕರ್ನಾಟಕವನ್ನು ರಚಿಸಿದ್ದಾಳೆ? ಕರ್ನಾಟಕದ ಆತ್ಮ ಸಂಸ್ಕೃತಿಯನ್ನು ಮೆರೆಯಲು ಸರಸ್ವತಿಯು ಕರ್ನಾಟಕವನ್ನು ರಚಿಸಿದ್ದಾಳೆ. ಪ್ರಶ್ನೆ 7, ಕರ್ನಾಟಕವು ಯಾರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ? ಕರ್ನಾಟಕವು ಶರಣರ ಹೃದಯಗಳಲ್ಲಿ ಹೊತ್ತಿರುವ ದೀಪವಾಗಿದೆ. ಪ್ರಶ್ನೆ 8, ಛಲದ ಚಂಡಿ ಯಾರು? ಕನ್ನಡ ದೇವಿ ಛಲದ ಚಂಡಿಯಾಗಿದ್ದಾಳೆ. ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ 1, ಅಖಂಡ ಕರ್ನಾಟಕ ಬೂಟಾಟದ ರಾಜಕೀಯ ನಾಟಕವಲ್ಲವೇಕೆ? ಅಖಂಡ ಕರ್ನಾಟಕ ರಾಜಕೀಯ ನಾಟಕವಲ್ಲ. ಇಲ್ಲಿ ಕೋಟಿ ಕೋಟಿ ಹಿರಿಯ ಕನಸು ನನಸಿನ ವಿಂಧ್ಯ ಕಲ್ಪನೆ ಇದೆ.
ಇದು ಸರಸ್ವತಿಯೇ ರಚಿಸಿರುವ ಅಖಂಡ ಕರ್ನಾಟಕವಾಗಿದೆ. ಇಲ್ಲಿ ಇಂದು ಬಂದು ನಾಳೆ ಹೋಗುವ ಸಚಿವ ಮಂಡಲವಿಲ್ಲ. ಪ್ರಶ್ನೆ 2. ಸರಸ್ವತಿಯ ಸಚಿವ ಮಂಡಲದ ಸದಸ್ಯರು ಯಾರು? ನೃಪತುಂಗನೇ ಚಕ್ರವರ್ತಿಯಾಗಿ ಕವಿ ಪಂಪ ಮುಖ್ಯಮಂತ್ರಿಯಾಗಿದ್ದಾನೆ. ರನ್ನ, ಜನ್ನ, ನಾಗವರ್ಮ, ರಾಘವಾಂಕ, ಹರಿಹರ, ಬಸವೇಶ್ವರ, ನಾರಣಪ್ಪ, ಸರ್ವಜ್ಞ, ಷಡಕ್ಷರ ದೇವ ಮೊದಲಾದವರನ್ನೊಳಗೊಂಡ ನಿತ್ಯ ಸಚಿವ ಮಂಡಲವನ್ನು ಸರಸ್ವತಿ ರಚಿಸಿದ್ದಾಳೆ. ಪ್ರಶ್ನೆ 3. ಪರಮಾತ್ಮನ ಚರಣದೀಪ್ತಿ ಎಲ್ಲಿ ಮತ್ತು ಹೇಗೆ ಉರಿಯಬೇಕೆಂದು ಕವಿ ಹೇಳುತ್ತಾರೆ? ಕನ್ನಡದ ಆತ್ಮ ಸಂಸ್ಕೃತಿಯು ಪರಮಾತ್ಮನ ಚರಣದ ಕಾಂತಿಯು ಶರಣರ ಹೃದಯದಲ್ಲಿ ಬೆಳಗಿ ದೀಪವಾಗಿ ಉರಿಯಬೇಕೆಂದು ಕವಿ ಹೇಳುತ್ತಾರೆ. ಪ್ರಶ್ನೆ 4. ಮೆಳ್ಳೆಗಣ್ಣನಿಗೆ ಕವಿ ಕೇಳುವ ಪ್ರಶ್ನೆಗಳು ಯಾವುವು? ನಿನಗೆ ಹುಟ್ಟು ಕುರುಡೋ? ನಿನ್ನ ಬುದ್ಧಿಗೆ ಭರವೇ ಅಥವಾ ಬೇರೆಯದೇ ಆದ ಹಂಚಿಕೆ ಇದೆಯೇ? ಏಕೆ ಈ ಮೆಳ್ಳೆಗಣ್ಣು? ಕರ್ನಾಟಕ ಎಂಬುದು ಕೇವಲ ಈ ಮಣ್ಣಿಗೆ ಇರುವ ಹೆಸರು ಮಾತ್ರವೇ? ನಿನಗೆ ಕಣ್ಣು ಕಾಣುವುದಿಲ್ಲವೇ? ಎಂದೆಲ್ಲ ಪ್ರಶ್ನಿಸಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಅಖಂಡ ಕರ್ನಾಟಕ ಪದ್ಯದ ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿದುಕೊಂಡ್ರಿ. ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.